ಇವತ್ತು ಮತ್ತೊಮ್ಮೆ ಭಾರತದ ಮತ್ತು ಪಾಕಿಸ್ತಾನದ ಡಿಜಿಎಂಒಗಳ ಮಧ್ಯೆ ಮಾತುಕತೆ ನಡೆಯುವುದಕ್ಕಿದೆ. ಭಾರತ ಪಾಕಿಸ್ತಾನ ಡಿಜಿಎಂಒಗಳ ಬಗ್ಗೆ ಮಧ್ಯೆ ಮಹತ್ವದ ಸಭೆ ನಡೆಯೋದಕ್ಕಿದೆ, ಅಂದರೆ ಮಾತುಕತೆ ನಡೆಯೋದಕ್ಕಿದೆ. ಗಡಿಯ ಉದ್ವಿಗ್ನ ಪರಿಸ್ಥಿತಿ ನಿರ್ವಹಣೆಯ ಬಗ್ಗೆಯೂ ಕೂಡ ಚರ್ಚೆಯಾಗೋದಕ್ಕಿದೆ. ಗಡಿಯಲ್ಲಿ ಸೈನಿಕರ ಹಿಂತೆಗೆತದ ಬಗ್ಗೆ ಇಲ್ಲಿ ಮಾತುಕತೆ ಆಗುತ್ತೆ ಅನ್ನುವಂಥ ಮಾಹಿತಿ. ಕದನ ವಿರಾಮಕ್ಕೆ ಸಂಬಂಧಿಸಿದಂತೆಯೂ ಕೂಡ ಚರ್ಚೆ ಆಗುತ್ತೆ. ಮೊನ್ನೆ 12ನೇ ತಾರೀಕು ಮೀಟಿಂಗ್ ಆಯಿತು, ಹಾಟ್ಲೈನ್ ಮಾತುಕತೆ ನಡೆಯಿತು. ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್, ಎರಡೂ ದೇಶದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಇವತ್ತು ಮತ್ತೆ ಹಾಟ್ಲೈನ್ ಮುಖಾಂತರ ಮಾತುಕತೆ ನಡೆಸ್ತಾರೆ. ಇದಕ್ಕೂ ಮುಂಚಿತವಾಗಿ ಭಾರತದ BSF ಯೋಧನನ್ನು ಪಾಕಿಸ್ತಾನ ಬಿಟ್ಟು ಕಳಿಸಿದೆ. ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಡಿಎಸ್ಕಲೇಷನ್ ಪ್ರಕ್ರಿಯೆ ಇದು. ಅಂದರೆ ಗಡಿಯಲ್ಲಿ ಸೃಷ್ಟಿಯಾಗಿರುವಂಥ ಉದ್ವಿಗ್ನ ಸ್ಥಿತಿ ಏನಿದೆ ಅದನ್ನು ಶಮನಗೊಳಿಸುವಂಥ ಪ್ರಕ್ರಿಯೆ ರೀತಿಯಲ್ಲಿ ಕಾಣ್ತಾ ಇದೆ. ಇದು ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ಈ ಕ್ಷಣಕ್ಕೂ ಕೂಡ ಹಾಗೆ ಇದೆ. ಇದನ್ನು ಕಡಿಮೆ ಮಾಡುವಂಥ ಪ್ರಯತ್ನನ ಈಗ ಮತ್ತೆ ಮೀಟಿಂಗು? ಹೌದು ರಕ್ಷಿತ್, ಈಗ ಮುಖ್ಯವಾಗಿ ಗಡಿನಲ್ಲಿರುವಂತಹ ಉದ್ವಿಗ್ನ ಪರಿಸ್ಥಿತಿಯನ್ನ ಕಮ್ಮಿಗೊಳಿಸತಕ್ಕಂತ ನಿಟ್ಟಿನಲ್ಲಿ ಎರಡೂ ದೇಶಗಳ ಸೇನೆಗಳ ಡಿಜಿಎಂಒಗಳು ಇವತ್ತು ಕೂಡ ಹಾಟ್ಲೈನ್ ನಲ್ಲೇ ಮಾತುಕತೆಯನ್ನ ನಡೆಸಿದ್ದಾರೆ. ಮುಖ್ಯವಾಗಿ ಪ್ರತಿ ಬುಧವಾರ ಭಾರತ ಮತ್ತು ಪಾಕಿಸ್ತಾನದ ಡಿಜಿಎಂಒಗಳ ನಡುವೆ ಮಾತುಕತೆ ನಡೀತಾ ಇತ್ತು. ಆದ್ರೆ ಈಗ ಪಾಕಿಸ್ತಾನವೇ ಕಳೆದ ಶನಿವಾರವೇ ಡಿಜಿಎಂಒಗಳ ಮೂಲಕವೇ ಈ ಒಂದು ಕದನ ವಿರಾಮದ ಪ್ರಸ್ತಾಪವನ್ನ ಭಾರತದ ಮುಂದೆ ಇಟ್ಟಿತ್ತು. ಭಾರತ ಕೂಡ ಮೋದಿ ಅವರ ಜೊತೆಗೆ ಚರ್ಚೆ ಮಾಡಿ ಆ ಒಂದು ಕದನ ವಿರಾಮ ಪ್ರಸ್ತಾಪವನ್ನು ಒಪ್ಪಿಕೊಂಡಿತ್ತು. ಅದಾದ ಬಳಿಕ ಕೂಡ ಸೋಮವಾರ ಭಾರತ ಮತ್ತು ಪಾಕಿಸ್ತಾನದ ಡಿಜಿಎಂಒಗಳ ನಡುವೆ ಮಾತುಕತೆ ಮತ್ತೊಂದು ಸುತ್ತಿಂದು ನಡೆದಿದೆ. ಆ ಸಭೆಯಲ್ಲಿ ಮುಖ್ಯವಾಗಿ ಗಡಿನಲ್ಲಿ ಪಾಕಿಸ್ತಾನ ಒಂದೇ ಒಂದು ಗುಂಡನ್ನ ಹಾರಿಸಬಾರದು, ಜೊತೆಗೆ ಗಡಿನಲ್ಲಿ ಉದ್ವಿಗ್ನತೆಯನ್ನು ಕಮ್ಮಿ ಮಾಡಲಿಕ್ಕೆ ಪಾಕಿಸ್ತಾನ ಮತ್ತು ಭಾರತ ಎರಡೂ ದೇಶಗಳು ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗಿತ್ತು. ಈಗ ಅದರ ಮುಂದುವರೆದ ಭಾಗವಾಗಿ ಮತ್ತೊಂದು ಸುತ್ತಿನ ಸಭೆಯನ್ನ ಇವತ್ತು ಹಾಟ್ಲೈನ್ ನ ಮೂಲಕವೇ ಭಾರತ ಮತ್ತು ಪಾಕಿಸ್ತಾನದ ಡಿಜಿಎಂಒಗಳು ನಡೆಸ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಗಡಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರನ್ನ ನಿಯೋಜನೆ ಮಾಡಿವೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಕೂಡ ಗಡಿನಲ್ಲಿ ನಿಯೋಜನೆ ಮಾಡಿವೆ. ಇದರಿಂದಾಗಿ ಗಡಿನಲ್ಲಿ ಯುದ್ಧದ ವಾತಾವರಣವೇ ನಿರ್ಮಾಣ ಆಗಿದೆ. ಇದನ್ನ ಕಮ್ಮಿ ಮಾಡಬೇಕು ಅಂತಂದ್ರೆ ಎರಡೂ ದೇಶಗಳು ಕೂಡ ಗಡಿನಲ್ಲಿ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿರುವಂತಹ ಸೈನಿಕರನ್ನ ಶಸ್ತ್ರಾಸ್ತ್ರಗಳನ್ನ ಹಿಂತೆಗೆದುಕೊಳ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಎರಡೂ ದೇಶಗಳ ಡಿಜಿಎಂಒಗಳ ನಡುವೆ ಈ ಬಗ್ಗೆ ಮಾತುಕತೆ ಇವತ್ತು ನಡೀತಾ ಇದೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.